ಸರ್ವವನ್ನು, ಸರ್ವಲೋಕವನ್ನು, ಸರ್ವ ಸೃಷ್ಟಿಯನ್ನು ಉಂಟು ಮಾಡಿರುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು, ಕೃತಜ್ಞತೆಗಳು. ಇಷ್ಟು ತನಕ ಮನೋಜ್ ಕುಮಾರ್ ಅದ್ಭುತ ರೀತಿಯಲ್ಲಿ ನಿಮ್ಮ ವಾಕ್ಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ ತಂದೆ. ನಿಮ್ಮ ಮಗನನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿ ನಿಮ್ಮ ಜ್ಞಾನದಲ್ಲಿ ಬೆಳೆಸಿ, ಅದೇ ರೀತಿಯಲ್ಲಿ ಜನವರಿ ತಿಂಗಳಲ್ಲಿ ತಂದೆಯ ದೇವರೇ ಪರೀಕ್ಷೆಗೋಸ್ಕರ ಅಂಶಗಳನ್ನು ಸಿದ್ಧವಾಗ್ತಾ ಇದ್ದೀವಿ ತಂದೆ. ಆ ವಿಷಯದಲ್ಲಿ ನಿಮ್ಮ ಸಹಾಯವನ್ನು ದಯಪಾಲಿಸಿ ತಂದೆಯ ದೇವರೇ. ಈಗ ಮತ್ತೊಂದು ಅಂಶವನ್ನು ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ ತಲೆಬಾಗಿಸಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಆತ್ಮಿಕವಾದಂಥ ತಂದೆಯ ದೇವರೇ ಮೇಲುಗಳನ್ನು ಪಡೆದುಕೊಳ್ಳುವುದಕ್ಕೆ ಎಲ್ಲರಿಗೂ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೇನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಸರ್ವಸೃಷ್ಟಿಯ ಶಿಲ್ಪಿಗಾರನು ಯೇಸು ದೇವರ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಸರ್ವಸೃಷ್ಟಿಯ ಶಿಲ್ಪಿಗಾರನು ಯೇಸು ದೇವರ. ಪ್ರಿಯರಾದ ದೇವರ ಮಕ್ಕಳಿರ, ತಂದೆಯಾದ ದೇವರು ಇದ್ದಾರೆ, ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತರು ಇದ್ದಾರೆ, ಪವಿತ್ರಾತ್ಮರು ಇದ್ದಾರೆ. ದೇವರು ಸರ್ವಸೃಷ್ಟಿಯನ್ನು ಉಂಟು ಮಾಡಿದ್ದಾರೆ ಎಂದು ಅನೇಕ ವಚನಗಳನ್ನು ನಾವು ಓದಿಕೊಂಡಿದ್ದೀವಿ. ಅನೇಕ ವಚನಗಳು, ಅನೇಕ ವಾಕ್ಯಗಳು ಬೈಬಲಲ್ಲಿರುತ್ತೆ. ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಅನೇಕ ಸಾರಿ ಈ ಮಾತುಗಳನ್ನು ನಾವು ನೋಡುತ್ತೇವೆ. ದೇವರು ಸರ್ವವನ್ನು ಉಂಟು ಮಾಡಿದಾತನು, ಸರ್ವಸೃಷ್ಟಿ ಕರ್ತನು ತಂದೆಯಾದ ದೇವರು. ಅದೇ ಪ್ರಕಾರ ಯೇಸು ಕ್ರಿಸ್ತರನ್ನು ಕೂಡ ನೋಡುವಾಗ ಯೇಸು ಕ್ರಿಸ್ತರ ವಿಷಯದಲ್ಲಿ ಕೂಡ ಕೆಲವು ವಚನಗಳು ಇರುತ್ತೆ. ಆತನ ಮೂಲಕ ದೇವರು ಸರ್ವಸೃಷ್ಟಿಯನ್ನು ಉಂಟು ಮಾಡಿದ್ದಾರೆ ಎಂದು ಕೆಲವರು ವಚನಗಳನ್ನು, ವಾಕ್ಯಗಳನ್ನು ಪರಿಶೋಧನೆ ಮಾಡದೆ, ಅರ್ಥ ಮಾಡಿಕೊಳ್ಳದೆ ತಂದೆ, ಮಗ, ಪವಿತ್ರಾತ್ಮರು ಮೂವರು ಒಬ್ಬರೇ ಅಂತೇಳಿ ಪರಿಚಯ ಮಾಡ್ತಾರೆ. ತ್ರಿಯೇಕ ದೇವರು ಅಂತ. ತ್ರಿಯೇಕ ದೇವರು ಎನ್ನುವಂಥ ವಚನ ಬೈಬಲ್ ಗ್ರಂಥದಲ್ಲಿ ಇರೋದಿಲ್ಲ. ಮೂವರು ಒಂದಾಗಿದ್ದಾರೆ, ತಂದೆ ಮಗ ಒಂದಾಗಿದ್ದಾರೆ ಅಂತ ಇರುತ್ತೆ. ತಂದೆ ಮಗ ಒಂದಾಗಿದ್ದಾರೆ ಅಂದರೆ ಒಗ್ಗಟ್ಟಾಗಿದ್ದಾರೆ ಅಂತಲೇ ಬರುತ್ತೆ. ತಂದೆ ಮಗ ಒಂದಾಗಿದ್ದಾರೆ ಅಂದರೆ ತಂದೆಯಾದ ದೇವರು, ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತರು ಒಂದಾಗಿದ್ದಾರೆ ಅಂದರೆ ಒಗ್ಗಟ್ಟಾಗಿದ್ದಾರೆ ಅಂತ ಬರುತ್ತೆ ಅರ್ಥ. ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಅನೇಕರು ತಮ್ಮ ತಮ್ಮ ಬೋಧನೆಗಳಲ್ಲಿ ಯೇಸು ಕ್ರಿಸ್ತರೇ ತಂದೆಯಾದ ದೇವರು, ತಂದೆಯಾದ ದೇವರೇ ಯೇಸು ಕ್ರಿಸ್ತರು ಅಂತೇಳಿ ಈ ರೀತಿ ಹೇಳ್ಕೊಳ್ತಾ ಇರ್ತಾರೆ. ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಕೂಡ ನಾವು ಯಾರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವೋ ಗೊತ್ತಾಗಲ್ಲ. ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ತಂದೆಯಾದ ದೇವರಿಗೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಾ ಅಥವಾ ಯೇಸು ಕ್ರಿಸ್ತರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಾ, ಅದು ಕೂಡ ಆಲೋಚನೆ ಇರಲ್ಲ. ಅಂದರೆ ಹೃದಯ ಏನಾಗಿದೆ, ಮನಸ್ಸು ಏನಾಗಿದೆ ಅಂತ ನೋಡುವಾಗ ಮಂಕಾಗಿದೆ. ಹೃದಯ ಮತ್ತಿನಲ್ಲಿದೆ, ಮಾಯದಲ್ಲಿದೆ, ಮೊಬ್ಬಿನಲ್ಲಿದೆ, ಅಂಧತ್ವದಲ್ಲಿ ಇದೆ. ಅಂಧತ್ವದಲ್ಲಿ, ಅಂಧಕಾರದಲ್ಲಿ ಇದೆ ಹೃದಯ. ಬೆಳಕಿನಲ್ಲಿ ಬಂದಿಲ್ಲ. ಹೃದಯ ಬೆಳಗಿಲ್ಲ. ಹೃದಯಕ್ಕೆ ಬೆಳಕು ಏನಾಗಿಲ್ಲ ಅಂತ ನೋಡುವಾಗ ಹೃದಯಕ್ಕೆ ಬೆಳಕು ಟಚ್ ಆಗಿಲ್ಲ. ಅಂದರೆ ಹೃದಯದಲ್ಲಿ
ಸ್ಥಾನ ಕೊಟ್ಟಿಲ್ಲ ದೇವರಿಗೆ. ಅದು ಹೃದಯ ಏನಾಗಿದೆ ಅಂತ ನೋಡುವಾಗ ಮಂಕಾಗಿದೆ, ಮತ್ತಿನಲ್ಲಿದೆ. ಮತ್ತಿನಲ್ಲಿ ಮಾಯದಲ್ಲಿ ಇದ್ದಂಥ ಹೃದಯಗಳಿಗೆ ದೇವರ ವಾಕ್ಯಗಳು ಅರ್ಥ ಆಗಲ್ಲ. ನಾವು 10 ಮಂದಿ ಇರ್ಬೋದು, 20 ಮಂದಿ ಇರ್ಬೋದು, ಇಲ್ಲ 1000 ಮಂದಿ ಇರ್ಬೋದು. ಎಷ್ಟೇ ಮಂದಿ ಇರಲಿ, ತುಂಬ ಜನ ಏನಂತ್ಕೊಳ್ತಾರೆ ಅಂದರೆ, ಇಲ್ಲಿ 1000ಗಟ್ಟಲೆ ಜನ ಇದ್ದಾರಲ್ಲ, ದೊಡ್ಡ ಸಭೆ, ಇವರಲ್ಲಿ ದೇವರಿದ್ದಾರೆ, ದೇವರ ಆತ್ಮ ಇವರಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದು ತಪ್ಪು. 4 ಮಂದಿ ಇರ್ಬೋದು, 10 ಮಂದಿ ಇರ್ಬೋದು. ಈ ಸತ್ಯವನ್ನು ಗ್ರಹಿಸಿಕೊಂಡಾಗ ಅದ್ಭುತವಾಗಿರುತ್ತೆ. ಸತ್ಯದ ಬಳಿಯಲ್ಲಿ ಬರಬೇಕಾದರೆ ಈ ಲೋಕ ಒಪ್ಪೋದಿಲ್ಲ, ಲೋಕ ಇಷ್ಟಪಡಲ್ಲ. ಇಷ್ಟಪಡುವವರು ಬಹಳ ಸ್ವಲ್ಪ ಮಂದಿ ಮಾತ್ರ. ಆ ಸ್ವಲ್ಪ ಮಂದಿಯಲ್ಲಿ ನಾವಿದ್ದೀವ ಅನ್ನೋದನ್ನು ಒಂದು ಸಾರಿ ಯೋಚನೆ ಮಾಡಬೇಕು. ಕೀರ್ತನೆ ಗ್ರಂಥ 147ನೇ ಅಧ್ಯಾಯ, ಕೀರ್ತನೆ ಗ್ರಂಥ 147ನೇ ಅಧ್ಯಾಯ 7ನೇ ವಚನದಿಂದ 9ನೇ ವಚನದವರೆಗೆ ನೋಡೋಣ ಪ್ರಿಯರೇ. ಕೀರ್ತನೆ ಗ್ರಂಥ 147ನೇ ಅಧ್ಯಾಯ 7ನೇ ವಚನದಿಂದ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಕಿನ್ನರಿಯೊಡನೆ ನಮ್ಮ ದೇವರನ್ನು ಕೊಂಡಾಡಿರಿ. ಆತನು ಆಕಾಶದಲ್ಲಿ ಮೋಡಗಳನ್ನು ಕವಿಯುತ್ತಾನೆ, ಭೂಮಿಗೋಸ್ಕರ ಮಳೆಯನ್ನು ಸಿದ್ಧ ಮಾಡುತ್ತಾನೆ, ಬೆಟ್ಟಗಳಲ್ಲಿ ಹುಲ್ಲನ್ನು ಬೆಳೆಸುತ್ತಾನೆ. ಆತನು ಪಶುಗಳಿಗೂ ಕೂಗುತ್ತಿರುವ ಕಾಗೆ ಮರಿಗಳಿಗೂ ಬೇಕಾದ ಆಹಾರ ಕೊಡುತ್ತಾನೆ, ಬೇಕಾದ ಆಹಾರವನ್ನು ಕೊಡುತ್ತಾನೆ. ಇದು ಮಾತ್ರ ಟೋಟಲ್, ಇದು ಮಾತ್ರವಲ್ಲ, ಅಂದರೆ ಪಶುಗಳಿಗೂ ಪಕ್ಷಿಗಳಿಗೂ ಇದು ಮಾತ್ರವಲ್ಲ, ಸರ್ವ ಭೂಮಿಯಲ್ಲಿದ್ದಂಥ ಸರ್ವ ಮಾನವರಿಗೂ ಸರ್ವ ಜೀವರಾಶಿಗಳಿಗೂ ಆಹಾರ ಕೊಡುವವರೇ ತಂದೆಯಾದ ದೇವರು. ಸರ್ವ ಲೋಕವನ್ನು ಉಂಟು ಮಾಡಿದವರು ಕೂಡ ತಂದೆಯಾದ ದೇವರು ಅಂತೇಳಿ ಬೈಬಲ್ ಗ್ರಂಥದಲ್ಲಿ ಇರುತ್ತೆ. ಕೀರ್ತನೆ ಗ್ರಂಥ 148ನೇ ಅಧ್ಯಾಯ 4ನೇ ವಚನವನ್ನು ನೋಡಿ ಪ್ರಿಯರೇ. ಕೀರ್ತನೆ ಗ್ರಂಥ 148ನೇ ಅಧ್ಯಾಯ 4ನೇ ವಚನವನ್ನು, ಉನ್ನತವಾದ ಆಕಾಶವೇ ಆತನನ್ನು ಸ್ತುತಿಸಿರಿ, ಅವು ಯೆಹೋವನ ನಾಮವನ್ನು ಸ್ತುತಿಸಲಿ. ಆತನು ಅಪ್ಪಣೆ ಕೊಡಲು ಅವು ಉಂಟಾದವು, ಅವನ್ನು ಯುಗ ಯುಗಾಂತರಕ್ಕೂ ಸ್ಥಾಪಿಸಿದ್ದಾನೆ. ಆತನು ಎಂದಿಗೂ ಮೀರಲಾಗದಂಥ ಕಟ್ಟಳೆಯನ್ನು ವಿಧಿಸಿದ್ದಾನೆ. ಭೂಮಂಡಲದಿಂದ ಯೆಹೋವನಿಗೆ ಸ್ತುತಿ ಉಂಟಾಗಲಿ. ತಿಮಿಂಗಲಗಳು, ಆದಿಸಾಗರಗಳು, ಬೆಂಕಿ, ಕಲ್ಮಳೆ, ಹಿಮ, ಹಬೆ ಇವುಗಳು ಆತನ ಅಪ್ಪಣೆಯನ್ನು ನೆರವೇರಿಸುವ ಬಿರುಗಾಳಿ. ಆತನ ಅಪ್ಪಣೆಯನ್ನು ನೆರವೇರಿಸುವ ಬಿರುಗಾಳಿ. ಈ ಮಾತಿನ ಪ್ರಕಾರ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ, ಟೋಟಲ್ ಜಗತ್ತನ್ನು ಆತನು ಉಂಟು ಮಾಡಿದ್ದಾನೆ, ಆತನ ಮೂಲಕ ನಡೀತಾ ಇದೆ. ಆತನ ಅಪ್ಪಣೆಯ ಮೂಲಕ ಈ ಲೋಕದಲ್ಲಿ ಸೂರ್ಯನಾಗಿರ್ಬೋದು, ಚಂದ್ರನಾಗಿರ್ಬೋದು, ನಕ್ಷತ್ರಗಳಾಗಿರ್ಬೋದು, ಇವೆಲ್ಲ ನಡೀತಾ ಇದೆ, ಕೆಲಸ ಮಾಡ್ತಾ ಇದೆ. ಆತನ ಅಪ್ಪಣೆಗೆ ಒಳಪಟ್ಟು ಕೆಲಸ ಮಾಡ್ತಾ ಇವೆ ಎಂದು ಈ ವಚನದಲ್ಲಿ ನಮಗೆ ಅರ್ಥ ಆಗುತ್ತೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಕೆಲವು ವಚನಗಳನ್ನು ನೋಡಿದಾಗ ಅಲ್ಲಿ ಯೇಸು ಕ್ರಿಸ್ತರು ಉಂಟು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಇರುತ್ತೆ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಿಂದ, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಿಂದ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಅಂತಿರುತ್ತೆ. ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಯಾರಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಅಂತ ನೋಡುವಾಗ ಆತನಿಲ್ಲ ಅಂದರೆ ಯೇಸು ಕ್ರಿಸ್ತರಿಲ್ಲದೆ, ಅಂದರೆ ಯೇಸು ಕ್ರಿಸ್ತರ ಮೂಲಕ ಸಮಸ್ತವು ಉಂಟಾಯಿತು ಅಂತಿರುತ್ತೆ. ಯೇಸು ಕ್ರಿಸ್ತರ ಮೂಲಕ ಸಮಸ್ತವು ಉಂಟಾಯಿತು ಅಂತಿರುತ್ತೆ. ಇಲ್ಲಿ ಯೇಸು ಕ್ರಿಸ್ತರ ಮೂಲಕ ಸಮಸ್ತವು ಉಂಟಾಗಿದೆಯಾ, ಅಥವಾ ತಂದೆಯಾದ ದೇವರ ಮೂಲಕ ಸಮಸ್ತವು ಉಂಟಾಗಿದೆಯಾ? ತಂದೆಯಾದ ದೇವರು ಇದ್ದಾರೆ, ಯೇಸು ಕ್ರಿಸ್ತರಿದ್ದಾರೆ,
ಪವಿತ್ರಾತ್ಮರಿದ್ದಾರೆ ಎಂದು ಬೈಬಲ್ ಹೇಳುತ್ತೆ. ಅದರ ಪ್ರಕಾರನೇ ನಾವು ಹಿಂಬಾಲಿಸ್ತಾ ಇದ್ದೀವಿ. ಹಾಗೆಯೇ ನಾವು ಸುವಾರ್ತೆಯನ್ನು ಸಾರ್ತಾ ಇರ್ತೀವಿ. ಅಂದರೆ ತಂದೆಯಾದ ಪರಮಾತ್ಮನು ಇದ್ದಾನೆ, ಸರ್ವಶಕ್ತನು ತಂದೆಯಾದ ಪರಮಾತ್ಮನು ಇರುವಾಗ, ದೇವರು ಇರುವಾಗ, ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತರು ಇದ್ದಾರೆ, ಪವಿತ್ರಾತ್ಮರು ಕೂಡ ಇದ್ದಾರೆ. ಇವಾಗ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ನೋಡುವಾಗ ಆತನ ಮೂಲಕ ಉಂಟಾಯಿತು. ಯಾರ ಮೂಲಕ? ಯೇಸು ಕ್ರಿಸ್ತರ ಮೂಲಕ ಉಂಟಾಯಿತು ಅಂತಿರುತ್ತೆ. ಯೇಸು ಕ್ರಿಸ್ತರ ಮೂಲಕ ಸಮಸ್ತ ಉಂಟಾಯ್ತಾ ಅಥವಾ ತಂದೆಯಾದ ದೇವರು ಉಂಟು ಮಾಡಿದ್ರ? ತಂದೆಯಾದ ದೇವರು ಉಂಟು ಮಾಡಿದ್ದಾರೆ ಎಂದು ಅನೇಕ ಸ್ಥಳಗಳಲ್ಲಿ ಇರುತ್ತೆ. ಅದೇ ಪ್ರಕಾರ ಯೇಸು ಕ್ರಿಸ್ತರ ವಿಷಯದಲ್ಲಿ ಕೂಡ ಕೆಲವು ವಚನಗಳು ಕೂಡ ಇರುತ್ತೆ. ಯೇಸು ಕ್ರಿಸ್ತರು ಮೂಲಕ ಉಂಟಾಗಿದೆ. ಇನ್ನೊಂದು ವಚನ ಕೂಡ ನೋಡೋಣ. ಕೊಲೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನದಿಂದ. ಕೊಲೆಸದವರಿಗೆ ಬರೆದ ಪತ್ರಿಕೆ, ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರ ಸ್ಥಾನ ಹೊಂದಿದವನು ಆಗಿದ್ದಾನೆ. ಭೂಪರಲೋಕಗಳಲ್ಲಿರುವ ದೃಶ್ಯಾದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಅಂದರೆ ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು ಅಂತ ಇರುತ್ತೆ. ಇವಾಗ ಅಂದರೆ ಇಂಥ ವಚನಗಳನ್ನು ನೋಡಿ ಅವಾಗ ಏನಂತಾರೆ ಅಂತ ನೋಡುವಾಗ, ಯೇಸು ಕ್ರಿಸ್ತರ ಮೂಲಕ ಸರ್ವವು ಉಂಟು ಮಾಡಲ್ಪಟ್ಟಿದೆ ಬ್ರದರ್. ಅದಕ್ಕೆ ತಂದೆಯಾದ ದೇವರು ಯೇಸು ಕ್ರಿಸ್ತರು, ಪವಿತ್ರಾತ್ಮರು ಯೇಸು ಕ್ರಿಸ್ತರು, ಎಲ್ಲ ಯೇಸು ಕ್ರಿಸ್ತರಂತ ಹೇಳಿ ಯೇಸು ಕ್ರಿಸ್ತರನ್ನು ಒಂದು ಉನ್ನತ ಸ್ಥಾನದಲ್ಲಿ ಪ್ರಪಂಚ ದೇಶದಲ್ಲಿ ಕ್ರೈಸ್ತರು ಪರಿಚಯ ಮಾಡ್ತಾರೆ. ತಂದೆಯನ್ನು ಏನು ಮಾಡಿದ್ದಾರೆ ಇವರು ಅಂತ ನೋಡುವಾಗ, ತಂದೆಯನ್ನು ಮರೆ ಮಾಡಿದ್ದಾರೆ, ಬಿಟ್ಟಿದ್ದಾರೆ. ಒಂದು ವೇಳೆ ತಂದೆ ಎಲ್ಲಿದ್ದಾರೆ ಅಂತ ಕೇಳಿದರೆ ಇವರೇ ತಂದೆ ಅಂತ ತೋರಿಸ್ಬಿಡ್ತಾರೆ. ಯೇಸು ಕ್ರಿಸ್ತರೇ ತಂದೆ. ಮತ್ತು ಪವಿತ್ರಾತ್ಮರು ಕೂಡ ಇವರೇ. ಪವಿತ್ರಾತ್ಮನು ಇವರೇ, ಯೇಸು ಕ್ರಿಸ್ತರಂದರೆ ಇವರೇ, ತಂದೆಯಾದ ದೇವರಂದರೆ ಇವರೇ. ಆ ರೀತಿ ಬೈಬಲ್ ಎಲ್ಲಾದರೂ ಇದೆಯಾ ಅಂತ ನೋಡುವಾಗ, ಇವರು ಎಷ್ಟು ಸಾರಿ ಉಲ್ಟಾ ಪಲ್ಟಾ ತಲೆ ಕೆಳಗಡೆ ಮಾಡಿಕೊಂಡು, ಇಲ್ಲ ತಲೆ ಮೇಲೆ ಎತ್ತಿಕೊಂಡು, ಅಲ್ಲಿಗೋಗಿ ಇಲ್ಲಿಗೋಗಿ, ಬೆಟ್ಟಕ್ಕೋಗಿ ಕೆಳಗಡೆ ಹೋಗಿ, ಎಲ್ಲಿ ಹೋದರೂ ಕೂಡ ಸಾಧ್ಯನಿಲ್ಲ ಪ್ರಿಯರ ದೇವರ ಮಕ್ಕಳು. ಒಂದು ವೇಳೆ ಕಿರಿಕಿರಿ ಮಾಡ್ಬೋದು. ಯಾಕಂದರೆ ಅವರ ಹೃದಯಗಳು ಎಲ್ಲಿದೆ ಹೇಳಿ? ಅಂಧತ್ವದಲ್ಲಿದೆ. ಹೃದಯಗಳು ಎಲ್ಲಿದೆ ಅಂತ ನೋಡುವಾಗ ಅಂಧತ್ವ, ಕತ್ತಲೆಯಲ್ಲಿದೆ, ಬೆಳಕಿನಲ್ಲಿನೂ ಬಂದಿಲ್ಲ. ಕತ್ತಲೆಯಲ್ಲಿದ್ದಾಗ, ಮಾಯದಲ್ಲಿದ್ದಾಗ ಪ್ರಿಯರ ದೇವರ ಮಕ್ಕಳಿರ ಇವೆಲ್ಲ ವಚನಗಳು ಅರ್ಥ ಆಗಲ್ಲ. ಇವಾಗ ಅಲ್ಲಿ ವಚನಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಯೇಸು ಕ್ರಿಸ್ತರ ಮೂಲಕ ಉಂಟಾಗಿದೆ ಅಂತಿರುವಾಗ ತಂದೆಯಾದ ದೇವರ ಮೂಲಕ ಉಂಟಾಗಿದೆ ಅಂತಲೂ ಇರುತ್ತಲ್ವ. ಇಲ್ಲಿ ಚೆನ್ನಾಗಿ ಯೋಚನೆ ಮಾಡಿದಾಗ ನಮಗೆ ಅನೇಕ ವಿಷಯಗಳನ್ನು ಸಿಗುತ್ತೆ. ಇಲ್ಲೇ ಆಲೋಚನೆ ಮಾಡಬೇಕು. ಆತನ ಮೂಲಕ ಸಮಸ್ತ ಉಂಟಾಯಿತು. ಯಾರು ಉಂಟು ಮಾಡಿದ್ದಾರೆ? ಆತನೇ ಉಂಟು ಮಾಡಿದ್ದಾನ? ಯೇಸು ಕ್ರಿಸ್ತರೇ ಉಂಟು ಮಾಡಿದ್ದಾನ? ಅಥವಾ ಆತನ ಮೂಲಕ ಉಂಟಾಯಿತು? ಆತನ ಮೂಲಕ ಉಂಟಾಯಿತು ಅಂತ ಹೇಳ್ತಾರೆ. ಪ್ರಿಯರ ದೇವ್ರ ಮಕ್ಕಳಿರ, ತಂದೆಯಾದ ದೇವರು ಆತನ ಮೂಲಕ ಉಂಟು ಮಾಡಿದ್ದಾರೆ. ತಂದೆಯಾದ ದೇವರಿದ್ದಾರೆ, ತಂದೆಯಾದ ದೇವರು ಆತನ ಮೂಲಕ ಉಂಟು ಮಾಡಿದ್ದಾರೆ ಪ್ರಿಯರೇ. ಮತ್ತೊಂದು ಸಾರಿ 16ನೇ ವಚನವನ್ನು ನೋಡೋಣ. ಇಲ್ಲಾಂದರೆ 15ನೇ ವಚನವನ್ನು ನೋಡಿ. 15ನೇ ವಚನವನ್ನು, ಆತನು ಅದೃಶ್ಯನಾದ ದೇವರ ಪ್ರತಿರೂಪನು ಅಂತಾನೆ. ಇಲ್ಲಿ ಏನು ಮಾತು ಸಿಗುತ್ತಂದರೆ, ಆತನು ಅಂದರೆ ಯೇಸು ಕ್ರಿಸ್ತರು ಅದೃಶ್ಯನಾದ ದೇವರ ಪ್ರತಿರೂಪ. ಅದೃಶ್ಯನಾದ ದೇವರ ಪ್ರತಿರೂಪ ಅಂದರೆ ಅದೃಶ್ಯನು ಯಾರಂತ ನೋಡುವಾಗ ದೇವರು. ಅದೃಶ್ಯನು ಯಾರಂತ ನೋಡುವಾಗ ದೇವರು. ಅದೃಶ್ಯನು ಅಂದರೆ ಕಣ್ಣಿಗೆ ಕಾಣದೇ ಇರುವಂಥ ಮಹಾಶಕ್ತನು. ಅದೃಶ್ಯನು ಅಂದರೆ ಕಣ್ಣಿಗೆ ಕಾಣದೇ ಇರುವಂಥ ಮಹಾಶಕ್ತನು. ಯೇಸು ಕ್ರಿಸ್ತ ಯಾರಂತ ನೋಡುವಾಗ ಆ ಅದೃಶ್ಯನಾದ ದೇವರ ಪ್ರತಿರೂಪ. ದೇವರ ಏನು ರೂಪ? ಪ್ರತಿರೂಪ. ದೇವರು ಯಾವ ರೀತಿ ಇದ್ದಾರೋ, ದೇವರು ಯಾವ ರೀತಿ ಇದ್ದಾರೋ, ದೇವರ ಗುಣಗಳು ಹೇಗೆ ಇದೆಯೋ
ಆತನ ಪ್ರತಿರೂಪ ಅಂತ ಇರುತ್ತೆ ಪ್ರಿಯರ ದೇವರ ಮಕ್ಕಳಿರ. ಆತನ ಪ್ರತಿರೂಪ ಅಂತಂದರೆ ತಂದೆಯಾದ ದೇವರಲ್ಲ ಯೇಸು ಕ್ರಿಸ್ತರು. ಇದು ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಿದಾಗ ಅರ್ಥ ಆಗುತ್ತೆ. ಯಾಕೆಂದರೆ ನಮ್ಮ ಸಭೆಯಲ್ಲಿದ್ದಂಥ ಎಲ್ಲರಿಗೂ ಅರ್ಥ ಆಗಿದೆ, ಹೊರಗಡೆ ಇದ್ದಂಥ ಸಮಾಜಕ್ಕೆ, ಕ್ರೈಸ್ತ ಸಮಾಜಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಕ್ರೈಸ್ತ ಸಮಾಜಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಅಂದರೆ ಯೇಸು ಪ್ರಭು ಯಾರು ಅಂತ ನೋಡುವಾಗ ದೇವರ ಪ್ರತಿರೂಪ, ದೇವರ ಪ್ರತಿರೂಪ. ದೇವರು ಅದೃಶ್ಯನು, ಆ ಅದೃಶ್ಯನಾಗಿರುವಂಥ ಪ್ರತಿರೂಪವೇ ಯೇಸು ಕ್ರಿಸ್ತರು. ಈ ಯೇಸು ಕ್ರಿಸ್ತರ ವಿಷಯದಲ್ಲಿ ಹೇಳುವಂಥ ಮಾತು, ಭೂಪರಲೋಕಗಳಲ್ಲಿರುವ ದೃಶ್ಯಾದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು. ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು. ಆತನು ಆದಿಸಂಭೂತನು, ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂತಲೂ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು ಅಂತಿರುತ್ತೆ. ಅಂದರೆ ತಂದೆಯಾದ ದೇವರಲ್ಲಿದ್ದಾರೆ, ತಂದೆಯಾದ ದೇವರಿದ್ದಾರೆ. ಯೇಸು ಕ್ರಿಸ್ತರು ಯಾರಂತೂ ನೋಡುವಾಗ ದೇವರ ಪ್ರತಿರೂಪನಂತಿರುತ್ತೆ, ದೇವರ ಪ್ರತಿರೂಪ. ಎರಡನೇದಾಗಿ ತಂದೆಯಾದ ದೇವರೇ ಯೇಸು ಕ್ರಿಸ್ತರ ಮೂಲಕ ಉಂಟು ಮಾಡಿದ್ದಾರಂತಿರುತ್ತೆ ಪ್ರಿಯರೇ. ಹಾಗಂತ ದೇವರು ಉಂಟು ಮಾಡಿಲ್ಲ ಅಂತ ಅರ್ಥ ಅಲ್ಲ, ಹಾಗಂತ ಸರ್ವವು ಯೇಸು ಕ್ರಿಸ್ತರೇ ಉಂಟು ಮಾಡಿದ್ದಾರಂತನೂ ಅಲ್ಲ. ಯಾಕೆಂದರೆ ತಂದೆಯಾದ ದೇವರಿದ್ದಾರೆ, ಆ ದೇವರು ಯೇಸು ಕ್ರಿಸ್ತರ ಮೂಲಕ ಉಂಟು ಮಾಡಿದ್ದಾರೆ ಅಂತೂ ಇರುತ್ತೆ. ಹಳೆ ಒಡಂಬಡಿಕೆಯಲ್ಲಿ ಹೋಗೋಣ. ಇವಾಗ ಜ್ಞಾನೋಕ್ತಿಗಳ ಗ್ರಂಥ, ಜ್ಞಾನೋಕ್ತಿಗಳ ಗ್ರಂಥ 8ನೇ ಅಧ್ಯಾಯ 30ನೇ ವಚನವನ್ನು ನೋಡಿ. ಜ್ಞಾನೋಕ್ತಿಗಳ ಗ್ರಂಥ ಏನ್ರಿ? ಜ್ಞಾನೋಕ್ತಿಗಳ ಗ್ರಂಥ 8ನೇ ಅಧ್ಯಾಯ 30ನೇ ವಚನ 31ನೇ ವಚನ ನೋಡಿ. ಪ್ರತಿಯೊಬ್ಬರು ಕೂಡ ಓದಿ. ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ, ಯಾವಾಗಲೂ ಆತನ ಮುಂದೆ ವಿನೋದಿಸುತ್ತಾ, ಆತನ ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ, ಮಾನವ ಸಂತಾನದಲ್ಲಿ ಹರ್ಷಿಸುತ್ತಾ ಇದ್ದೇನು ಅಂತ. ಅಂದರೆ ನೋಡಿ, ನಾನು ಅಂದರೆ ಯೇಸು ಕ್ರಿಸ್ತನು, ಯೇಸು ಕ್ರಿಸ್ತರಾದ ಅವರು ಆತನ ಹತ್ತಿರ, ಅಂದರೆ ದೇವರ ಹತ್ತಿರ. ಯೇಸು ಕ್ರಿಸ್ತ ನಾನು ಆತನ ಹತ್ತಿರ ಅಂದರೆ, ನಾನು ಆತನ ಹತ್ತಿರ ಅಂದರೆ ಯೇಸು ಕ್ರಿಸ್ತರು ತಂದೆಯಾದ ದೇವರ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಅಂತ. ಶಿಲ್ಪಿಯಾಗಿದ್ದುಕೊಂಡು ಅಂದರೆ ನಾನು ಅಂದರೆ ಯೇಸು ಕ್ರಿಸ್ತರಾಗಿರುವಂಥ ಅವರು ಆತನ ಹತ್ತಿರ ಅಂದರೆ ತಂದೆಯಾದ ದೇವರ ಬಳಿಯಲ್ಲಿ, ದೇವರ ಹತ್ತಿರ ಇದ್ದುಕೊಂಡು ಪ್ರಧಾನ ಶಿಲ್ಪಿಯಾಗಿದ್ದೇನೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಶಿಲ್ಪಿಗಾರನು ನೋಡುವಾಗ ಪ್ರಿಯರ ದೇವರ ಮಕ್ಕಳಿಗೆ ಶಿಲ್ಪಿಯಾಗಿದ್ದುಕೊಂಡು, ತೆಲುಗಲ್ಲಿ ನೋಡಬೇಕು ಪ್ರಧಾನ ಶಿಲ್ಪಿಯಾಗಿದ್ದೇನಂತ ಹೇಳ್ತಾರೆ ಇಲ್ಲಿ, ಪ್ರಧಾನ ಶಿಲ್ಪಿ. ಇವಾಗ ನೋಡಿ, ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ, ಯಾವಾಗಲೂ ಆತನ ಮುಂದೆ ವಿನೋದಿಸುತ್ತಾ, ಆತನ ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ, ಮಾನವ ಸಂತಾನದಲ್ಲಿ ಹರ್ಷಿಸುತ್ತಾ ಇದ್ದೇನು. ಇದು ತೆಲುಗಲ್ಲಿ ಯಾರಾದರೂ ಓದ್ತೀರಾ? ತೆಲುಗಿನಲ್ಲಿ ಇದೇ ಮಾತನ್ನು జ్ఞానోక్తిಗಳ గ్రంథ తెలుగಲ್ಲಿ ಬಂದು సామెతల గ్రంథము, నేను ఆయన యొద్ద ప్రధాన శిల్పినై అనుదినము సంతోషించుచు నిత్యము ఆయన సన్నిధిని ఆనందించుచు నుంటిని, ఆయన కలుగు చేసిన పరలోకమును బట్టి సంతోషించుచు నరులను చూచి ಆನಂದಿಂಚುಚು నుంಟಿನಿ. ಕನ್ನಡದಲ್ಲಿ ಏನಿದೆ ಹೇಳಿ? ಭೂಲೋಕ ಅಂತಿರುತ್ತೆ. ಅಂದರೆ ಭೂಲೋಕ ದೇವರ ದೃಷ್ಟಿಯಲ್ಲಿ ಇದೆ, ದೇವರ ಸಂಕಲ್ಪದಲ್ಲಿದೆ. ದೇವರ ಸಂಕಲ್ಪದಲ್ಲಿ ಭೂಲೋಕ ಇದೆ, ಭೂಲೋಕ ಟೋಟಲ್ ಜಗತ್ತಿದೆ. ಇನ್ನೂ ಭೂಲೋಕನೂ ಉಂಟು ಮಾಡಿಲ್ಲ. ಪರಲೋಕದಲ್ಲಿ ದೇವರ ಬಳಿಯಲ್ಲಿ ಆನಂದಿಸ್ತಾ ಇದ್ದಾರಂತೆ. ಯೇಸು ಕ್ರಿಸ್ತರು ಯಾರಂತ ನೋಡುವಾಗ ಪ್ರಧಾನ ಶಿಲ್ಪಿ ಅಂತ ಹೇಳ್ತಾರೆ. ಪ್ರಧಾನ ಶಿಲ್ಪಿ, ಪ್ರಧಾನ
ಶಿಲ್ಪಿ ಅಂದರೆ ಪ್ರಿಯರ ದೇವ್ರ ಮಕ್ಕಳಿರ ಈ ಕಲ್ಲಿನ ಮೂಲಕ ಏನಪ್ಪ ಅಂದರೆ ಒಂದು ವಿಗ್ರಹಗಳನ್ನು ತಯಾರು ಮಾಡ್ತಾರಲ್ಲ, ಅವ್ರನ್ನೂ ಶಿಲ್ಪಿ ಅಂತಾರೆ. ಇಲ್ಲಾಂದರೆ ಚಿಕ್ಕ ವಿಗ್ರಹಗಳಾಗಿರ್ಬೋದು, ದೊಡ್ಡ ವಿಗ್ರಹಗಳಾಗಿರ್ಬೋದು, ಇಲ್ಲಾಂದರೆ ಯಾವುದೇ ವಸ್ತುಗಳಾಗಿರ್ಬೋದು, ಒಂದು ಆಕಾರವನ್ನು ತರೋರು ಶಿಲ್ಪಿಗಾರರು ಒಂದು ಆಕಾರವನ್ನು ತರೋರು, ಒಂದು ಆಕಾರವನ್ನು ಉಂಟು ಮಾಡೋರು. ಏನ್ರಿ, ಈ ಪ್ರಪಂಚ ದೇಶದಲ್ಲಿ ಶಿಲ್ಪಿಗಾರರಿದ್ದಾರೆ. ಅನೇಕ ವಸ್ತುಗಳನ್ನು ತಯಾರು ಮಾಡುವಂಥ ಶಿಲ್ಪಿಗಾರರು, ಅನೇಕ ವಸ್ತುಗಳನ್ನು ಇಂತಿಂದ ಆಕಾರಗಳನ್ನು ಇರಬೇಕು ಅಂತೇಳಿ ಅನೇಕ ವಸ್ತುಗಳು ಇದೆಯಲ್ವ, ಅನೇಕ ವಸ್ತುಗಳನ್ನು ತಯಾರು ಮಾಡಬೇಕಾದ್ರೆ ಶಿಲ್ಪಿಗಾರರಿದ್ದಾರೆ. ಇವಾಗ ಪರಲೋಕದಲ್ಲಿ ಪ್ರಧಾನ ಶಿಲ್ಪಿಗಾರನು ಯಾರಂತೂ ನೋಡುವಾಗ ಯೇಸು ಕ್ರಿಸ್ತರು, ತಂದೆಯಾದ ದೇವರಿದ್ದಾರೆ. ತಂದೆಯಾದ ದೇವರು ಪ್ರಿಯರಾದ ದೇವ್ರ ಮಕ್ಕಳಿರ ಅನೇಕ ಮಂದಿ ಮಕ್ಕಳನ್ನು ಪಡಿಬೇಕು, ಆ ಮಕ್ಕಳು ಪರಿಶುದ್ಧರಾಗಿರಬೇಕು. ಇವೆಲ್ಲ ಕೂಡ ದೇವರು ಆಲೋಚನೆ ಮಾಡಿದಾಗ ದೇವರ ಜೊತೆಯಲ್ಲಿ ದೈವಕುಮಾರನಾಗಿರುವಂಥ ಕ್ರಿಸ್ತನಿರುವಾಗ ಏನ್ರಿ, ಈ ಯೇಸು ಕ್ರಿಸ್ತರಿದ್ದಾರೆ ನೋಡಿ, ಅವರೊಂದು ಕೆಲಸ ಕೊಟ್ಟಿದ್ದಾರೆ. ಅವ್ರ ಕೆಲಸ ಏನಪ್ಪ ಅಂದರೆ ಶಿಲ್ಪಿಗಾರನು ಅಂದರೆ ಏನು ಶಿಲ್ಪಿ ಮಾಡಿದ್ದಾನೆ, ಏನು ಶಿಲ್ಪ ಏನು? ಸೂರ್ಯನಿಲ್ಲ ರೀ, ಜಗತ್ತುಂಟಾಗಲಾರದು ಮೊದಲು ಸೂರ್ಯನಿಲ್ಲ. ಸೂರ್ಯನನ್ನು ಈಗ ಉಂಟು ಮಾಡಬೇಕು, ಅದು ಉರಿಯುವಂಥ ಬೆಂಕಿಯಾಗಿರಬೇಕು ಅಂತೇಳಿ ಪ್ರಿಯರಾದ ದೇವರ ಮಕ್ಕಳಿಗೆ ಆಲೋಚನೆ ಮಾಡಿದವರು, ಅಂದರೆ ಅದನ್ನು ತಯಾರು ಮಾಡಿದವರು, ಅದನ್ನು ಶಿಲ್ಪಿಗಾರನೇನಪ್ಪ ಅಂತಂದರೆ ಚಿತ್ರೀಕರಿಸಿದವರು. ತಂದೆಯಾದ ದೇವರಿದ್ದಾರೆ, ದೇವರ ಬಳಿಯಲ್ಲಿ ಯೇಸು ಕ್ರಿಸ್ತರಿದ್ದಾರೆ. ಅದಕ್ಕೆ ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು. ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿದ್ದನು, ಆ ವಾಕ್ಯದ ಮೂಲಕ ಸಮಸ್ತ ಉಂಟಾಯಿತು ಅಂತ ಈ ಮಾತು ನೋಡ್ತೀವಲ್ವ. ಅಂದರೆ ದೇವರ ಬಳಿಯಲ್ಲಿ ಪ್ರಭು ಇದ್ದಾರೆ, ದೇವರ ಬಳಿಯಲ್ಲಿ ಯೇಸು ಕ್ರಿಸ್ತರಿದ್ದಾರೆ. ತಂದೆಯಾದ ದೇವರಿದ್ದಾರೆ, ದೇವರ ಬಳಿಯಲ್ಲಿ ಯೇಸು ಕ್ರಿಸ್ತರಿದ್ದಾರೆ. ಈ ಯೇಸು ಕ್ರಿಸ್ತರ ಮೂಲಕ ಸಮಸ್ತವನ್ನು ಉಂಟು ಮಾಡಿದ್ದಾರೆ. ಅಂದರೆ ಯೇಸು ಕ್ರಿಸ್ತರು ಪ್ರಧಾನ ಶಿಲ್ಪಿಗಾರನು. ಯೇಸು ಕ್ರಿಸ್ತರು ಪ್ರಧಾನ ಶಿಲ್ಪಿಗಾರನು ಅಂದರೆ ಟೋಟಲಿ ಜಗತ್ತಿನಲ್ಲಿರುವಂಥ ಎಲ್ಲ ಪದಾರ್ಥಗಳನ್ನು ಶಿಲ್ಪಿ ಮಾಡಿರುವಂಥದ್ದು, ಎಲ್ಲ ಪದಾರ್ಥಗಳನ್ನು, ಎಲ್ಲ ವಸ್ತುಗಳನ್ನು ಚಿತ್ರೀಕರಿಸಿರುವಂಥದ್ದು ಪ್ರಭು ಕ್ರಿಸ್ತನು ಯೇಸು. ಅಂದರೆ ಜಗತ್ತು ಉಂಟಾಗದೇ ಇರುವಾಗ ಅಂದರೆ ಶೂನ್ಯ, ಏನೂ ಇಲ್ಲ. ಏನೂ ಇಲ್ಲದೆ ಇರುವಾಗ ಸೂರ್ಯನು ಹೇಗೆ ಬಂದ, ಚಂದ್ರನು ಹೇಗೆ ಬಂದ, ನಕ್ಷತ್ರಗಳು ಹೇಗೆ ಬಂದವು, ನಕ್ಷತ್ರಗಳು ಹೇಗೆ ಬಂದವು ಅಂದರೆ ಪ್ರಧಾನ ಶಿಲ್ಪಿಗಾರನಾಗಿರುವಂಥ ಯೇಸು ಕ್ರಿಸ್ತರು ಚಿತ್ರೀಕರಿಸಿದ್ದಾರೆ. ಪ್ರಧಾನ ಶಿಲ್ಪಿಯಾಗಿರುವಂಥ ಯೇಸು ಕ್ರಿಸ್ತರು ಚಿತ್ರೀಕರಿಸಿದ್ದಾರೆ. ತಂದೆಯಾದ ದೇವರಿದ್ದಾಗ ಅವರ ಬಳಿಯಲ್ಲಿ ಈ ರೀತಿ ಚಿತ್ರೀಕರಿಸಿದಾಗ ಸೂಪರ್, ಚೆನ್ನಾಗಿದೆ. ಮುಂಚಿತವಾಗಿ ಪ್ರಿಯರಾದ ದೇವರ ಮಕ್ಕಳಿರ ದೇವರ ಬಳಿಯಲ್ಲಿ ಇದ್ದಂಥ ಈತನ ಮೂಲಕ ದೇವರು ಏನು ಮಾಡ್ತಾರೆ, ತನ್ನ ಮಗನ ಮೂಲಕ, ತನ್ನ ಪ್ರಿಯ ಕುಮಾರನಾದಂಥ ಯೇಸು ಕ್ರಿಸ್ತರ ಮೂಲಕ ತಯಾರು ಮಾಡಿರುವಂಥದ್ದು, ಉಂಟು ಮಾಡಿರುವಂಥದ್ದು, ಅದು ಈ ಜಗತ್ತಿಗಿನ್ನೂ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನೋಡಿ, ಸೂರ್ಯನು ಕೋಟಿ ವರ್ಷಗಳಿಂದ ಅಂದಿನಿಂದ ಇಂದಿನ ತನಕ ಉರಿತಾ ಇದೆಯಾ? ಅದು ಬೆಂಕಿ ಅಲ್ವಾ? ಅದು ಬೆಂಕಿ, ಉರಿಯುವಂಥ ಬೆಂಕಿ. ಪ್ರಿಯರಾದ ದೇವ್ರ ಮಕ್ಕಳಿರ ನಮ್ಮ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಬೆಂಕಿ ಇದೆ ಅಂತ ತಿಳ್ಕೊಳ್ಳಿ, ಎಷ್ಟು ಕಾಲ ಉರಿಯುತ್ತೆ ಹೇಳಿ? ಒಂದು ಬೆಂಕಿ ಉರಿತಾ ಇದೆ, ಒಂದು ಪ್ರಾಂತದಲ್ಲಿ ಬೆಂಕಿ ಉರಿತಾ ಇದೆ, ಯಾವುದೋ ಹತ್ತುಕೊಂಡು ಉರಿತಾ ಇದೆ, ಬೆಂಕಿ ಉರಿತಾ ಇದೆ ಅಂದರೆ ಎಷ್ಟು ಕಾಲದವರೆಗೆ ಉರಿಯುತ್ತೆ? ಅಲ್ಲಿ ಏನಪ್ಪ ಅಂದರೆ ಒಂದು ಮರಗಳಾಗಿರ್ಬೋದು, ಇಲ್ಲ ಒಂದು ಮನೆ ಆಗಿರ್ಬೋದು, ಇಲ್ಲಾಂದರೆ ಯಾವುದೋ ವಸ್ತುಗಳಾಗಿರ್ಬೋದು, ಅದು ಸುಡೋ ತನಕ, ಬೂದಿ ಆಗೋ ತನಕ ಉರಿಯುತ್ತೆ. ಬೂದಿ ಆಗೋ ತನಕ ಉರಿಯುತ್ತೆ, ಆಮೇಲೆ ಬೂದಿ ಆಗುತ್ತೆ. ಬೂದಿ ಆದಮೇಲೆ ಮತ್ತೆ ಬೆಂಕಿ ಬರುತ್ತಾ? ಬೂದಿ ಆದಮೇಲೆ ಮತ್ತೆ ಅದರಲ್ಲಿ ಬೆಂಕಿ ಬರುತ್ತಾ? ಇಲ್ಲ. ಆದರೆ ಈ ಲೋಕದಲ್ಲಿ ನೋಡುವಾಗ ಯಾವುದೇ ವಸ್ತುಗಳು ಉರಿಯುವಾಗ ಬೆಂಕಿ ಬರುತ್ತೆ, ಆ ಪದಾರ್ಥಗಳು ಇರೋ ತನಕ ಉರಿಯುತ್ತೆ, ಆನಂತರ ಬೂದಿ ಆಗುತ್ತೆ. ಕೋಟಿ ವರ್ಷಗಳಿಂದ ಅಂದಿನಿಂದ ಇಂದಿನವರೆಗೆ ಆ ಬೆಂಕಿ, ಸೂರ್ಯನು ಉರಿತಾ ಇದ್ದಾನೆ ಅಂದರೆ ಉರಿಯುವಂಥ ಬೆಂಕಿ, ಆ ಪದಾರ್ಥ ಏನಿದೆ, ಆ ಪದಾರ್ಥ ಏನಿದೆ ಪ್ರಿಯರೇ? ಪ್ರಧಾನ ಶಿಲ್ಪಿಯಾಗಿರುವಂಥ ಯೇಸು ಕ್ರಿಸ್ತರು ಚಿತ್ರೀಕರಿಸಿರುವಂಥದ್ದು. ಅದಕ್ಕೆ ಬೇಕಾದಂಥ ಪದಾರ್ಥ, ಅದಕ್ಕೆ ಬೇಕಾಗಿರುವಂಥ ಪದಾರ್ಥ ಆತನಲ್ಲಿದೆ. ಅದೇ ಪ್ರಕಾರ ಚಂದ್ರನನ್ನು, ಅದೇ ಪ್ರಕಾರ ನಕ್ಷತ್ರಗಳನ್ನು, ಅದೇ ಪ್ರಕಾರ ಆಕಾಶವನ್ನು ಅಂದರೆ ಹೇಗೆ ಅದು?
ಈ ಆಕಾಶ ಹೀಗೆ ಇರಬೇಕು, ಈ ಆಕಾಶದ ಕೆಳಗೆ ಈ ನಕ್ಷತ್ರಗಳಿರಬೇಕು, ಅದರ ಕೆಳಗಡೆ ಮತ್ತು ಸೂರ್ಯನಿರಬೇಕು, ಚಂದ್ರನಿರಬೇಕು, ಗ್ರಹಗಳಿರಬೇಕು. ಇವೆಲ್ಲವನ್ನು ಕೂಡ ಚಿತ್ರೀಕರಿಸಿರುವಂಥವರೇ ಯೇಸು ಕ್ರಿಸ್ತರು. ಪ್ರಧಾನ ಶಿಲ್ಪಿಗಾರನಾಗಿರುವಂಥ ಕ್ರಿಸ್ತನು, ಪ್ರಧಾನ ಶಿಲ್ಪಿಗಾರನಾಗಿರುವಂಥ ಯೇಸು ದೇವರು, ದೇವರ ಮಗನಾಗಿರುವಂಥ ದೇವರು. ಬೈಬಲಲ್ಲಿ ಏನಿದೆಯೋ ಅಷ್ಟೇ ಮಾತಾಡಬೇಕಾಗತ್ತೆ. ಕೆಲವರು ಒಪ್ಪಲ್ಲ ರೀ, ಅವೆಲ್ಲ ಬೇಡ ಬ್ರದರ್, ಯೇಸು ಕ್ರಿಸ್ತರೇ ತಂದೆಯಾದ ದೇವರು, ತಂದೆಯಾದ ದೇವರು ಯೇಸು ಕ್ರಿಸ್ತರು ಅಂತ ಹೇಳಿದ್ರೇ ಇವ್ರಿಗೆ ಖುಷಿ ಆಗುತ್ತೆ. ಆ ರೀತಿ ಹೇಳಿದ್ರೆ ಬೈಬಲ್ಗೆ ವಿರುದ್ಧವಾಗುತ್ತೆ. ಬೈಬಲ್ಗೆ ವಿರುದ್ಧವಾಗಿ ಬೋಧನೆ ಮಾಡಿದ್ರೆ ನಾವು ಬೆಂಕಿ ಕೊಂಡಕ್ಕೆ ಹೋಗ್ಬೇಕಾಗತ್ತೆ. ಬೈಬಲ್ಗೆ ವಿರುದ್ಧವಾಗಿ ಯಾರ್ಯಾರು ಮಾತನಾಡ್ತಾರೋ ಅವ್ರು ಯಾರಿಗೂ ಕೂಡ ಪರಲೋಕ ಇಲ್ಲ ಪ್ರಿಯರೇ. ಆ ಪರಲೋಕವನ್ನು ನಾವು ಪಡ್ಕೊಳ್ಬೇಕಾದ್ರೆ ಬೈಬಲಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಧ್ಯಾನಿಸಬೇಕು, ಪರಿಶೋಧಿಸಬೇಕು, ದೇವರಿಗೆ ವಿಧೇಯರಾಗಬೇಕು, ಭಕ್ತಿಯಿಂದ ನಾವು ನಡ್ಕೊಳ್ಬೇಕು ಪ್ರಿಯರಾದ ದೇವರ ಮಕ್ಕಳಿರ. 22ನೇ ವಚನ ನೋಡಿ, ಅದರಲ್ಲೇ 22ನೇ ವಚನವನ್ನು, ಅದೇ ಜ್ಞಾನೋಕ್ತಿಗಳ ಗ್ರಂಥ 8ನೇ ಅಧ್ಯಾಯ 22ನೇ ವಚನ. ಯೆಹೋವನು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು, ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮ. ಪ್ರಾರಂಭದಲ್ಲಿ ಭೂಮಿಯು ಹುಟ್ಟುವುದಕ್ಕಿಂತ ಮುಂಚೆ ಅನಾದಿ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟೆನು. ಜಲನಿಧಿಗಳಾಗಲಿ ನೀರು ತುಂಬಿದ ಬುಗ್ಗೆಗಳಾಗಲಿ ಇಲ್ಲದಿರುವಾಗ ನಾನು ಹುಟ್ಟಿದೆನು ಅಂತಾರೆ. ಅಂದರೆ ತಂದೆಯಾದ ದೇವರು ನನ್ನನ್ನು ಹುಟ್ಟಿಸಿದ್ದಾರೆ, ತಂದೆಯಾದ ದೇವರ ಮೂಲಕ ನಾನು ಬಂದೆ. ಅಂದರೆ ತಂದೆಯಾದ ದೇವರ ಮೂಲಕ ಬರುವಂಥದ್ದೇ ಒಂದು ಪ್ರತ್ಯೇಕವಾಗಿ ಹುಟ್ಟುವಂಥದ್ದು ಅಂತ ಅರ್ಥ. ತಂದೆಯಾದ ದೇವರಿದ್ದಾರೆ, ಆ ದೇವರ ಭಾಗದಲ್ಲಿ ಬರುವಂಥದ್ದು, ದೇವರ ಭಾಗದಿಂದ. ಪ್ರಿಯರ ದೇವರ ಮಕ್ಕಳಿರ, ಈ ವಚನಗಳನ್ನು ಆಲೋಚನೆ ಮಾಡುವಾಗ ಯೇಸು ಕ್ರಿಸ್ತರು ದೇವರ ಮೂಲಕ ಬಂದಿದ್ದಾರೆ, ಯೇಸು ಕ್ರಿಸ್ತರು ಪ್ರಧಾನ ಶಿಲ್ಪಿಯಾಗಿದ್ದಾರೆ, ಆ ಯೇಸು ಕ್ರಿಸ್ತರ ಮೂಲಕ ತಂದೆಯಾದ ದೇವರು ಉಂಟು ಮಾಡಿದ್ದಾರಂತ ಇರುತ್ತೆ. ಕೆಲವು ಕಡೆ ಅಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ಆಗಿರ್ಬೋದು, ಪವಿತ್ರಾತ್ಮನ ಬಗ್ಗೆ ಆಗಿರ್ಬೋದು ಇರಲ್ಲ, ದೇವ್ರ ಬಗ್ಗೆನೇ ಇರುತ್ತೆ, ತಂದೆಯಾದ ದೇವ್ರ ಬಗ್ಗೆನೇ ಇರುತ್ತೆ, ತಂದೆಯಾದ ದೇವ್ರ ಬಗ್ಗೆನೇ ಇರುತ್ತೆ. ಆದ್ದರಿಂದ ಅಲ್ಲಿ ಯೇಸು ಕ್ರಿಸ್ತರು ಇಲ್ಲ, ಪವಿತ್ರಾತ್ಮನ ಇಲ್ಲ ಅಂತ ಅಂದುಕೊಳ್ಬಾರ್ದು. ಯಾಕೆಂದರೆ ಯೇಸು ಕ್ರಿಸ್ತರ ಬಗ್ಗೆ ಇನ್ನೊಂದು ಕಡೆ ಇರುತ್ತೆ, ಮತ್ತೊಂದು ಕಡೆ ಇರುತ್ತೆ, ಪವಿತ್ರಾತ್ಮನ ಬಗ್ಗೆ ಮತ್ತೊಂದು ಕಡೆ ಇರುತ್ತೆ. ಓಕೆನಾ? ಅವೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ರೆ ಪರಿಶೋಧನೆ ಮಾಡಿ ತಿಳ್ಕೊಳ್ಬೇಕು ಅಂತಲೇ ಹೇಳ್ತಾರೆ. ಆದಿಕಾಂಡದಲ್ಲಿ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ, ಯೇಸು ಪ್ರಭು ಇದ್ದಾರೆ, ಪವಿತ್ರಾತ್ಮರಿದ್ದಾರೆ, ಆದರೆ ನೇರವಾಗಿ ಕಾಣಲ್ಲ ಅಲ್ಲಿ. ಇವಾಗ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರು ನೇರವಾಗಿ ಕಂಡ ಹಾಗೆ, ಹೊಸ ಒಡಂಬಡಿಕೆಯಲ್ಲಿ ನೇರವಾಗಿ ಯೇಸು ಕ್ರಿಸ್ತರು ಕಂಡ ಹಾಗೆ ಅಲ್ಲಿ ನೇರವಾಗಿ ಕಾಣಲ್ಲ. ಆದರೆ ಪರಿಶೋಧನೆ ಮಾಡಿದ್ರೆ ಅವ್ರ ಜೊತೆಯಲ್ಲಿ, ತಂದೆಯಾದ ಜೊತೆಯಲ್ಲಿ, ದೇವರ ಜೊತೆಯಲ್ಲಿ ಯೇಸು ಪ್ರಭು ಇದ್ದಾರೆ, ಯೇಸು ಪ್ರಭು ಮೂಲಕ ಲೋಕವನ್ನು ಉಂಟು ಮಾಡಿದ್ದಾರೆ ಎಂದು ಅರ್ಥ ಆಗುತ್ತೆ. ಯಾಕೆಂದರೆ ಬೇರೆ ಬೇರೆ ವಚನಗಳಿರುತ್ತಲ್ಲ, ಹೊಸ ಒಡಂಬಡಿಕೆಗಳು, ಹಳೆ ಒಡಂಬಡಿಕೆ, ಈ ಜ್ಞಾನೋಕ್ತಿಗಳಿರಂಥ ಇವೆಲ್ಲ ಪರಿಶೋಧನೆ ಮಾಡಿದಾಗ ಅನೇಕ ವಿಷಯಗಳು ನಮಗೆ ಅರ್ಥ ಆಗುತ್ತೆ ಪ್ರಿಯ. ಓಕೆ, ಇವಾಗ ಹಳೆ ಒಡಂಬಡಿಕೆ ಆದಿಕಾಂಡದಲ್ಲಿ ಇನ್ನೊಂದು ಮಾತನ್ನು ನಾವು ಧ್ಯಾನಿಸೋಣ. 1ನೇ ಅಧ್ಯಾಯ 14ನೇ ವಚನವನ್ನು, 1ನೇ ಅಧ್ಯಾಯ 14. ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ, ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ, ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು, ದಿನ ಸಂವತ್ಸರಗಳನ್ನು ತೋರಿಸಲಿ, ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶ ಮಂಡಲದಲ್ಲಿ ದೀಪಗಳಂತಿರಲಿ ಅಂದನು. ಹಾಗೆಯೇ ಆಯಿತು. ದೇವರು ಹಗಲನ್ನಾಳುವುದಕ್ಕೆ ದೊಡ್ಡ ಬೆಳಕನ್ನು, ಇರುಳನ್ನಾಳುವುದಕ್ಕೆ ಚಿಕ್ಕ ಬೆಳಕನ್ನು, ಈ 2 ದೊಡ್ಡ ಬೆಳಕುಗಳನ್ನು ಉಂಟು ಮಾಡಿದನು. ಆತನು ನಕ್ಷತ್ರಗಳನ್ನು ಸಹ ಉಂಟು ಮಾಡಿದನು. ದೇವರು ಆ ಬೆಳಕುಗಳನ್ನು ಆಕಾಶದಲ್ಲಿಟ್ಟು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ, ಹಗಲಿರುಳುಗಳನ್ನು ಆಳುವುದಕ್ಕೂ, ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನು ನೇಮಿಸಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ನೋಡಿ, ಪ್ರಾರಂಭದಲ್ಲಿ ಇಲ್ಲಿ ನೋಡುವಾಗ ಆ ತಂದೆಯಾದ ದೇವರು ಒಬ್ಬರೇ ಕಾಣ್ತಾ ಇದ್ದಾರೆ. ಆದರೆ ಅದೇ ಅಧ್ಯಾಯದಲ್ಲಿ ಪರಿಶೋಧನೆ ಮಾಡುವಾಗ ಪ್ರಿಯರ ದೇವ್ರ ಮಕ್ಕಳಿಗೆ 26ನೇ ವಚನದಲ್ಲಿ ನೋಡುವಾಗ ಏನ್ರಿ, 26ನೇ ವಚನದಲ್ಲಿ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅಂತ ಹೇಳ್ತಾರೆ. ಮನುಷ್ಯರನ್ನು ಉಂಟು ಮಾಡೋಣ ಅಂತ ಹೇಳ್ತಾರೆ. ಅಂದರೆ ನಮ್ಮ ಸ್ವರೂಪದಲ್ಲಿ, ಆಮೇಲೆ ದೇವರು ಹೇಳ್ತಾರೆ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ, ನಮ್ಮ ಸ್ವರೂಪ ನಮ್ಮ ಹೋಲಿಕೆಗೆ ಸರಿಯಾಗಿ ಅಂತಾರೆ. ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಅಂದಾಗ ಅಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಅವರೊಬ್ಬರೇ ಇದ್ದಾರಂತ ತಿಳ್ಕೊಳ್ಳಿ. ಈ ಮಾತನ್ನು
ಮಾತಾಡಿದ್ರೆ ಅದು ಸರಿಯಾದ ಅರ್ಥ ಬರಲ್ಲ. ಒಂದು ವೇಳೆ ದೇವದೂತರಿದ್ದಾರಲ್ವ, ದೇವದೂತರನ್ನ ಹೋಲಿಸಿ ಏನಾದರೂ ಹೇಳಿದ್ದಾನಂದರೆ ಅದನ್ನೂ ಸೆಟ್ ಆಗಲ್ಲ. ಯಾಕೆಂದರೆ ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಾರೆ, ಹೊಸ ಒಡಂಬಡಿಕೆಯಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನವನ್ನು ನೋಡೋಣ ಪ್ರಿಯರೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ನನಗೆ ನೀನು ಮಗನು, ನಾನು ಇವತ್ತು ನಿನ್ನನ್ನು ಪಡೆದಿದ್ದೇನೆ ಎಂತಲೂ, ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು ಎಂತಲೂ ದೇವರು ತನ್ನ ದೂತರೊಳಗೆ ಯಾವನಿಗಾದರೂ ಎಂದಾದರೂ ಹೇಳಿದುಂಟೋ. ಅಂದರೆ ಈ ವಚನದಲ್ಲಿ ಏನು ಅಂದರೆ, ದೂತರ ವಿಷಯದಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಪರಿಶೋಧನೆ ಮಾಡುವಾಗ ನೀವು ನನ್ನ ಮಕ್ಕಳು ಅಂತೇಳಿ ದೂತರಿಗೆ ಹೇಳಿಲ್ಲ. ದೂತರಿಗೆ ನೀವು ನನ್ನ ಮಕ್ಕಳು ಅಂತ ಹೇಳಿಲ್ಲ, ನೀವು ನನ್ನ ಹೋಲಿಕೆ ಅಂತಲೂ ಹೇಳಿಲ್ಲ, ನೀವು ನನ್ನ ಸ್ವರೂಪ ಅಂತಲೂ ಹೇಳಿಲ್ಲ. ಯಾರಿಗೆ? ದೂತರಿಗೆ ಹೇಳಿಲ್ಲ. ದೂತರಿಗೆ ಹೇಳಲ್ಲ. ದೂತರು ಬಂದು ನನ್ನ ಸ್ವರೂಪ ಇಲ್ಲ ನನ್ನ ಮಕ್ಕಳು ಅಂತ ಹೇಳಲ್ಲ ಏನ್ರಿ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಲ್ಲಿ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ, ಅಂದರೆ ಅಲ್ಲಿ ದೂತರು ಇರುವುದರಿಂದ ದೂತರನ್ನು ಸೇರಿಸ್ಕೊಂಡು ಅಂದಿರ್ಬೋದು. ಯಾಕೆಂದರೆ ಬಹುವಚನ ಇದೆ ಅಲ್ವಾ, ಈ ಬಹುವಚನ ಇರೋದರಿಂದ ಯೇಸು ಪ್ರಭುವೇ ತನ್ನ ದೂತರಿದ್ದಾರಲ್ಲ ಆ ದೂತರಿಗೆ ಸೇರಿಸ್ಕೊಂಡು ಹೇಳಿರಬಹುದು ಅಂತೇಳಿ ಕೆಲವರು ಆಲೋಚನೆ ಮಾಡ್ಬೋದು. ಅದು ತಪ್ಪು. ಯಾಕೆಂದರೆ ದೂತರನ್ನು ಕುರಿತು ಹೇಳಿಲ್ಲ, ತನ್ನ ಮಕ್ಕಳು ಇರುವುದರಿಂದ, ಅಂದರೆ ಯೇಸು ಕ್ರಿಸ್ತರು ಪವಿತ್ರಾತ್ಮ ಇರುವುದರಿಂದ ಅವರನ್ನು ಕುರಿತೇ ಹೇಳಿದ. ನಮ್ಮ ಹೋಲಿಕೆಯಲ್ಲಿ ನಮ್ಮ ಸ್ವರೂಪದಲ್ಲಿ ಉಂಟು ಮಾಡೋಣ ಅಂತ. ಅಂದರೆ ಅಲ್ಲಿ ಯಾರಿದ್ದಾರೆ ಅಂತ ಗೊತ್ತಾಗುತ್ತಂದರೆ ಯೇಸು ಕ್ರಿಸ್ತರಿದ್ದಾರೆ, ಪವಿತ್ರ ಆತ್ಮರು ಕೂಡ ಇದ್ದಾರೆ. ಮತ್ತು ಯೇಸು ಕ್ರಿಸ್ತರು ಏನು ಮಾಡ್ತಾ ಇದ್ದಾರೆ ಅಂತ ನೋಡುವಾಗ ಜ್ಞಾನೋಕ್ತಿಗಳಲ್ಲಿ ಕಾಣುತ್ತೆ. ಜ್ಞಾನೋಕ್ತಿಗಳಲ್ಲಿ ಪ್ರಧಾನ ಶಿಲ್ಪಿಯಾಗಿದ್ದಾನೆ ಅಂತ ಗೊತ್ತಾಗುತ್ತೆ. ಈ ಶಿಲ್ಪಿಯನ್ನು ಶಿಲ್ಪಿಗಾರನು, ಪ್ರಧಾನ ಶಿಲ್ಪಿಗಾರನಂದರೆ ಅರ್ಥ ಏನು ಅಂದರೆ ಎಲ್ಲವನ್ನು ತಯಾರು ಮಾಡುವಾತ, ಸೃಷ್ಟಿ ಮಾಡುವಾತ. ಅಂದರೆ ಹೀಗೆ ಇರಬೇಕು ಅಂತ. ಈ ಗಿಡಗಳಾಗಿರ್ಬೋದು, ಈ ಮರಗಳಾಗಿರ್ಬೋದು, ಇಲ್ಲ ಹಣ್ಣುಗಳಾಗಿರ್ಬೋದು. ಈ ಹಣ್ಣುಗಳ ಡಿಸೈನ್ ಇದೆ ನೋಡಿ, ಹೊರಗಡೆ ಒಂದು ಕಲರು, ಒಳಗಡೆ ಹಣ್ಣು ಇರುತ್ತೆ ಪ್ರಿಯರೇ. ಇವೆಲ್ಲ ಡಿಸೈನ್ ಮಾಡಿರುವಂಥದ್ದು. ಅದಕ್ಕೆ ಕಲರ್ ಆಗಿರ್ಬೋದು, ಇಲ್ಲಾಂದರೆ ಡಿಸೈನ್ ಆಗಿರ್ಬೋದು. ಇವೆಲ್ಲ ಚಿತ್ರೀಕರಿಸಿರುವವರೇ ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು ಚಿತ್ರೀಕರಿಸಿರುವಾಗ, ಪ್ರಧಾನ ಶಿಲ್ಪಿಯಾಗಿರುವಾಗ ತಂದೆಯಾದ ದೇವರು ಏನು ಮಾಡಿದ್ದಾರೆ? ಸರಿ, ಉಂಟಾಗಲಿ ಅಂತ. ಇವು ನೋಡಿ, ಈ ಭವನ ಇದೆಯಲ್ಲ, ಈ ಭವನ ಬಗ್ಗೆ ಈ ತಂದೆಯಾದ ದೇವ್ರ ಕೃಪೆ ಮೂಲಕನೇ ರೆಡಿಯಾಗಿದೆ. ದೇವ್ರನ್ನ ಒಂದು ಜಸ್ಟ್ ಪಕ್ಕಕ್ಕೆ ಇಡೋಣ. ಜಸ್ಟ್ ಏನಪ್ಪ ಅಂದರೆ, ಈ ಭವನ ಹೇಗೆ, ಯಾರು ತಯಾರು ಮಾಡಿದ್ರಪ್ಪ, ಯಾರು ಅಂತ ಹೇಳಿದ್ರೆ ಯಾರ ಹೆಸರು ಬರುತ್ತೆ ಹೇಳಿ? ಹೆಸರು ಯಾರ್ದು ಬರುತ್ತೆ? ತಂದೆಯಾದ ದೇವ್ರನ್ನ ಇಡೋಣ, ಯಾಕಂದರೆ ಅವ್ರ ಮೂಲಕನೇ ಆಗಿದೆ. ಇವಾಗ ಜಸ್ಟ್ ಏನಪ್ಪ ಅಂದರೆ ಭೌತಿಕವಾಗಿ ನಾವು ಆಲೋಚನೆ ಮಾಡೋಣ. ಯಾರ ಮೂಲಕ ಅಂದರೆ ರಾಮು ಬ್ರದರ್ ಮೂಲಕನ ಅಂತೀರಾ, ಅಥವಾ ಸಾಯಿ ಕಿರಣ್ ಮೂಲಕ, ಇಲ್ಲ ಹರೀಶ್ ಕುಮಾರ್ ಮೂಲಕನ ಅಂತೀರಾ? ರಾಮು ಬ್ರದರ್ ಮೂಲಕ. ಇಷ್ಟು ಚೆನ್ನಾಗಿದೆ. ಅಂದರೆ ಹರೀಶ್ ಆಗಿರ್ಬೋದು, ಸಾಯಿ ಆಗಿರ್ಬೋದು, ಏನೇನು ಮಾಡಿದ್ದಾರೆ ಅಂತ ನೋಡುವಾಗ ಡಿಸೈನ್, ಇವೆಲ್ಲ ಡಿಸೈನ್ ಇದೆಯಲ್ಲ, ಇವೆಲ್ಲ ಮಾಡಿರೋರು ಯಾರಪ್ಪ ಅಂತ ನೋಡುವಾಗ ಡಿಸೈನ್ಗಳು ಎಲ್ಲ ಕೂಡ ಹರೀಶ್ ಕುಮಾರು, ಸಾಯಿ ಕಿರಣ್ ಅವ್ರದ್ದು ಕೂಡ ಬಹಳ ಕೆಲಸ ಇದೆಯಾ ಅಪ್ಪ, ಈ ಥರ ಬೇಡಪ್ಪ, ಆ ಥರ ಬೇಡ, ಕೆಲವು ಹಂಚ್ಕೊಳ್ತಾ ಇರ್ತಾರೆ ಅವರು. ಮತ್ತು ಇವೆಲ್ಲ ಡಿಸೈನ್ ಮಾಡಿದವ್ರು ಯಾರು? ಈ ಚಿಕ್ಕದೊಂದು ಭವನದಲ್ಲಿ ಇದೇ ಆಕಾಶ ಅಂದುಕೊಳ್ಳೋಣ, ಲೈಟ್ಗಳು, ಇವೆಲ್ಲ ಪ್ಲ್ಯಾನ್ ಮಾಡಿದವ್ರು ಏನಪ್ಪ ಅಂದರೆ ಇಂಜಿನಿಯರ್ ಇರ್ತಾರೆ ಇರಲಿ, ಮತ್ತು ಇವ್ರ ಪ್ಲ್ಯಾನ್ ಇರಲ್ವ? ಚಿಕ್ಕದೊಂದು ಭವನದಲ್ಲಿ ಈಗಿರುವಾಗ, ತಂದೆ ಮಕ್ಕಳು ಸೇರಿ ಮಾಡುವಾಗ, ಮತ್ತು ಟೋಟಲ್ ವಿಶ್ವವನ್ನು ಉಂಟು ಮಾಡಬೇಕಾದರೆ ತಂದೆ ಮಕ್ಕಳು ಮಕ್ಕಳಂದರೆ ಪವಿತ್ರಾತ್ಮನ ಯೇಸು ಕ್ರಿಸ್ತರು. ನಾವು ಕೂಡ ಮಕ್ಕಳು. ನಾವಂದರೆ ಅಲ್ಲಿ ಪ್ರತ್ಯೇಕವಾಗಿ ಇನ್ನೂ ಹೊರಗಡೆ ಬಂದಿಲ್ಲ, ನಾವು ದೇವರಲ್ಲಿದ್ದೀವಿ. ಜಗತ್ತುಂಟು ಮಾಡಲಾರ್ದು ಮುಂಚಿತವಾಗಿ ನಾವೆಲ್ಲರೂ ಕೂಡ ದೇವರಲ್ಲಿದ್ದೀವಿ. ದೇವರಿಂದ ಹೊರಗಡೆ ಬಂದವರು ಯೇಸು ಕ್ರಿಸ್ತರು, ಪವಿತ್ರಾತ್ಮರು. ಯೇಸು ಕ್ರಿಸ್ತರ ಮೂಲಕ ಏನೇನು ಕೆಲಸ ಮಾಡಬೇಕು, ಪವಿತ್ರಾತ್ಮನ ಮೂಲಕ ಏನೇನು ಕೆಲಸ ಮಾಡಬೇಕು ಅದು ನಡೆದಿದೆ. ಅವ್ರ ಮೂಲಕ ರೆಡಿ ಮಾಡಿದ್ದಾರೆ, ಉಂಟು ಮಾಡಿದ್ದಾರೆ. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಾರೆ, ಆತನಿಲ್ಲದೆ ಒಂದು ಕೂಡ ಉಂಟಾಗಿಲ್ಲ. ಅಂದರೆ ಯೇಸು ಕ್ರಿಸ್ತರಿಲ್ಲದೆ ಏನೂ ಉಂಟಾಗಿಲ್ಲ. ಪರಲೋಕ ಉಂಟಾಗಿಲ್ಲ, ಪರಲೋಕದಲ್ಲಿ ದೇವರ ದೂತರು ಉಂಟಾಗಿಲ್ಲ, ಏನೂ ಉಂಟಾಗಿಲ್ಲ. ದೇವದೂತರಿದ್ದಾರೆ, ಕೋಟ್ಯಾನು ಕೋಟಿ ದೇವದೂತರು. ಈ ದೇವದೂತರು ಹೀಗೆ ಇರಬೇಕು ಅಂತೇಳಿ ಯಾರ ಮೂಲಕ? ಅದು ಕೂಡ ಯೇಸು ಕ್ರಿಸ್ತರ ಮೂಲಕ. ಪರಲೋಕ ಹೀಗೆ ಇರಬೇಕಂದ್ರೆ ಅದು ಯಾರ ಮೂಲಕ? ಯೇಸು ಕ್ರಿಸ್ತರಿದ್ದಾರೆ, ಶಿಲ್ಪಿಗಾರನು. ಯೇಸು ಕ್ರಿಸ್ತರಿದ್ದಾರೆ, ಶಿಲ್ಪಿಗಾರನು. ಅದಕ್ಕೆ ಕೊಲೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡಿದ್ದೇವೆ, ಪರಲೋಕದಲ್ಲಾಗಿರ್ಬೋದು, ಭೂಲೋಕದಲ್ಲಾಗಿರ್ಬೋದು, ಅಧಿಕಾರ ಆಗಿರ್ಬೋದು,
ಯಾವುದೇ ಆಗಿರ್ಬೋದು, ಯೇಸು ಕ್ರಿಸ್ತರ ಮೂಲಕ ಸಮಸ್ತವನ್ನು ಉಂಟು ಮಾಡಿದನು, ಅಂದರೆ ಸರ್ವವನ್ನು ಉಂಟು ಮಾಡಿದರಂತಿರುತ್ತೆ ಮಾತು. ಅಂದರೆ ಯೇಸು ಕ್ರಿಸ್ತನ ನಾವು ಪಕ್ಕಕ್ಕಿಟ್ಟಿದ್ದೀವ. ಒಬ್ಬನಂತಾನೆ ಯೇಸು ಕ್ರಿಸ್ತರನ್ನು ದೇವರು ಅಂತ ಒಪ್ಪಿಕೊಳ್ಳಲ್ಲ ರಾಮು ಬ್ರದರ್. ಎಲ್ಲಿ ಹೇಳಿದ್ದೀನಿ ನಾನು? ಪದೇ ಪದೇ ಯೇಸು ಕ್ರಿಸ್ತರು ದೇವರ ಮಗನು ಎಂದು, ಆತನ ಮೂಲಕ ದೇವರು ಉಂಟು ಮಾಡಿದ್ದಾನೆ ಎಂದು, ಜಗತ್ತು ಆತನ ಮೂಲಕ ಆಗಿದೆ ಎಂದು ಅನೇಕ ಸಾರಿ ಬೋಧನೆ ಮಾಡ್ತಾನೇ ಇದ್ದೀವಿ. ಪಬ್ಲಿಕ್ಕಲ್ಲೇ ಆಗಿರ್ಬೋದು, ಇಲ್ಲ ಸಭೆಯಲ್ಲೇ ಆಗಿರ್ಬೋದು, ಚರ್ಚ್ಗಳಲ್ಲೇ ಆಗಿರ್ಬೋದು, ಇಲ್ಲ ಮನೆಯಲ್ಲೇ ಆಗಿರ್ಬೋದು. ಅನೇಕ ಸಾರಿ ಬೋಧನೆ ಮಾಡುವಾಗ ಒಂದು ಕಂದಮ್ಮ ಅನ್ನುತ್ತೆ. ಕಂದಮ್ಮ ಹುಚ್ಚುಚ್ಚಾಗಿ ಮಾತಾಡುತ್ತೆ. ಆ ಕಂದಮ್ಮ ಅಂದರೆ ಇವಾಗ ಹಾಲು ಕುಡಿತಾ ಇದೆ ಅಂತ ಅರ್ಥ. ಹಾಲು ಕುಡಿಯುವಾಗ ಹಾಲು ಕುಡಿದು ಬೆಳಿಬೇಕು, ಆನಂತರ ಮಾಂಸ ತಿನ್ನಬೇಕು. ಮಾಂಸ ಒಳ್ಳೆ ಗಟ್ಟಿ ಪದಾರ್ಥ ತಿನ್ನಬೇಕು. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಗೊತ್ತಾಗುತ್ತೆ. ಹಾಲು ಕುಡಿಯೋ ಕಂದಮ್ಗೆ ಏನು ಗೊತ್ತಾಗುತ್ತೆ? ಹಾಲು ಕುಡಿಯುವಂಥ ಕಂದಮ್ಮಗಳಿಗೆ ಏನು ಗೊತ್ತಾಗುತ್ತೆ ಹೇಳಿ? ಏನೋ ಬೆಳೀತಾ ಇರ್ತಾರೆ ಪಾಪ, ಬೆಳಿಬೇಕು ಹಾಗೆ. ತುಂಬ ಜನ ಇದ್ದಾರೆ ಪ್ರಿಯರೇ, ಪ್ರಪಂಚ ದೇಶದಲ್ಲಿ ಬಹಳ ಮಂದಿ ಇದ್ದಾರೆ. ತಂದೆಯಾದ ದೇವರಿದ್ದಾರೆ, ಯೇಸು ಕ್ರಿಸ್ತರಿದ್ದಾರೆ, ಪವಿತ್ರಾತ್ಮರಿದ್ದಾರೆ. ತಂದೆಯಾದ ದೇವರು ಯೇಸು ಕ್ರಿಸ್ತರ ಮೂಲಕ ಸರ್ವ ಸೃಷ್ಟಿಯನ್ನು ಉಂಟು ಮಾಡಿದ್ದಾರೆ. ಯೇಸು ಕ್ರಿಸ್ತರು ಪ್ರಧಾನ ಶಿಲ್ಪಿಗಾರನು. ಯೇಸು ಕ್ರಿಸ್ತರು ದೇವರ ಮಗನಾದ ಅವರು ದೇವರು. ದೇವರ ಮಗನಾದ ಅವರು ದೇವರು. ಆ ದೇವರ ಮಗನಾಗಿರುವಂಥ ಆ ದೇವರನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ. ಯಾಕೆ ಕಳಿಸಿಕೊಟ್ಟಿದ್ದಾರೆ? ದೇವರೇ ಕಳಿಸಿಕೊಟ್ಟಿದ್ದಾರಾ? ಯೋಹಾನನು ಬರೆದ ಸುವಾರ್ತೆ, 5 ನಿಮಿಷದಲ್ಲಿ ಮುಗಿಸ್ತೀನಿ. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 28ನೇ ವಚನವನ್ನು ನೋಡಿ ಪ್ರಿಯರೇ. 28ನೇ ವಚನವನ್ನು, ತಂದೆಯ ಬಳಿಯಿಂದ ಹೊರಟು ಈ ಲೋಕಕ್ಕೆ ಬಂದಿದ್ದೇನೆ, ಇನ್ನು ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗುತ್ತೇನೆ. ಅಂದರೆ ನನ್ನ ತಂದೆ ಇದ್ದಾನೆ, ತಂದೆಯ ಬಳಿಯಿಂದ ನಾನು ಬಂದಿದ್ದೀನಿ. ನೋಡಿ ಎಷ್ಟು ಕ್ಲಾರಿಟಿ ಇದೆಯಾ? ಅನೇಕ ವಚನಗಳಿರುತ್ತೆ. ಈ ವಚನ ಯಾವುದು ಇವ್ರು ಕಾಣಲ್ಲ, ಯಾವುದು ಕಾಣಲ್ಲ. ಒಂದು ಕಾಣುತ್ತೆ, ಏನಪ್ಪ ಅಂದರೆ ಫಿಲಿಪ್ಪನ ಒಂದು ಯೇಸು ಪ್ರಭು ಕೇಳ್ತಾನಲ್ಲ, ಏನು ಕೇಳ್ತಾನೆ? ಪ್ರಭುವೇ, ತಂದೆಯನ್ನು ನಮಗೆ ತೋರಿಸು ಪ್ರಭುವೇ, ಅಷ್ಟೇ ಸಾಕಪ್ಪ. ಹೌದಾ, ನೋಡಬೇಕಪ್ಪ, ನನ್ನನ್ನು ನೋಡಪ್ಪ, ನನ್ನ ನೋಡಿದ್ರೆ ಆ ತಂದೆಯನ್ನು ನೋಡಿದ ಹಾಗೇನ ಯೇಸು ಪ್ರಭು ಹೇಳ್ತಾರೆ. ಆ ಮಾತನ್ನು ಹಿಡಿದುಕೊಂಡು ನೋಡಿದ್ರೆ ತಂದೆಯನ್ನು ತೋರಿಸಂದರೆ ತನ್ನನ್ನು ತೋರಿಸ್ಕೊಂಡಿದ್ದಾನೆ, ಆದ್ದರಿಂದ ತಂದೆ ಅಂದ್ರೇ ಇವರೇ ಅಂತ ಇವ್ರು ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಆ ಮಾತಿನಲ್ಲಿ ಅರ್ಥ ಏನಪ್ಪ? ಏನಿದೆ? ನನ್ನನ್ನು ನೋಡಿದ್ರೆ ನನ್ನ ತಂದೆಯನ್ನು ನೋಡಿದ ಹಾಗೆ. ಅಂದರೆ ಅರ್ಥ ಏನಪ್ಪ ಅಂತ ನೋಡುವಾಗ, ನನ್ನ ತಂದೆಯಲ್ಲಿರುವಂಥ ಗುಣಗಳು ನನ್ನಲ್ಲಿದೆ, ನಾನು ಯಾವ ರೀತಿಯೂ ಒಳ್ಳೆ ಗುಣದಲ್ಲಿದ್ದೀನಿ, ಯಾವ ರೀತಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ, ಸಮಾಜವನ್ನು ಕಾಪಾಡೋದಕ್ಕೆ ಅದೇ ಪ್ರಕಾರ ತಂದೆಯಾದ ದೇವರು, ಪ್ರೀತಿ ಸ್ವರೂಪನು, ಕರುಣಾಸಾಗರನು ಅಂತ ಅವ್ರು ಹೇಳಿದ್ರೆ, ಇವ್ರೇನು ಮಾಡ್ತಾರೆ ಅಂದರೆ ಇನ್ನೊಂದು ರೀತಿಯಲ್ಲಿ ಒಂದಾಗಿದ್ದೀವಂತ ಅಲ್ಲಿ ಇನ್ನೊಂದು ಮಾತು ಹೇಳ್ತಾರೆ. ನಾನು ತಂದೆ ಒಂದಾಗಿದ್ದೀವಂತ ಹೇಳ್ತಾರೆ. ನಾನು ತಂದೆ ಒಂದಾಗಿದ್ದೀವಂತ ಅಂದಾಗ ಇವರೇನು ಅಂದ್ಕೊಳ್ತಾರೆ? ನಾನು ತಂದೆ ಒಂದಾಗಿದ್ದೀನಂತ ಹೇಳಿರುವುದರಿಂದ ಅವರು ಇವರು ಒಬ್ಬರೇ ಅಂತ ಹೇಳ್ತಾರೆ. ಅವರು ಇವರು ಅಂದರೆ ಯೇಸು ಕ್ರಿಸ್ತರ ತಂದೆಯಾದ ದೇವರು ಒಬ್ಬರೇ ಅನ್ನೋದಕ್ಕೆ ಅರ್ಥ ಬೇರೆ, ಒಂದಾಗಿದ್ದೇವೆ ಅನ್ನೋದಕ್ಕೆ ಅರ್ಥ ಬೇರೆ. ಒಂದಾಗಿದ್ದೀವಿ ಅಂದರೆ ನಾವು ಸಭೆಯವರೆಲ್ಲರೂ ಒಂದಾಗಿದ್ದೀವಿ ಅಂದರೆ ಅರ್ಥ ಏನಪ್ಪ? ನಾನು ಸಭೆಯವರೆಲ್ಲರೂ ಒಂದಾಗಿದ್ದೀವಿ ಅಂತ ನಾನು ಹೇಳ್ತೀನಿ ಅಂತ ತಿಳ್ಕೊಳ್ಳಿ. ನಾನು ಸಭೆಯವರೆಲ್ಲರೂ ಒಂದಾಗಿದ್ದೀವಿ ಅಂತ ನಾನು ಹೇಳ್ತೀನಿ. ಹಂಗಂದರೆ ನಾವು ಮತ್ತು ಸಭೆ ಎಲ್ಲರೂ ಸೇರಿ ಒಬ್ಬರ? ನಾವು ನೀವು ಎಲ್ಲರೂ ಕೂಡ ಒಂದಾಗಿದ್ದೀವಿ ಅಂದರೆ ಒಗ್ಗಟ್ಟಾಗಿದ್ದೀವಿ. ಯಾವ ವಿಷಯದಲ್ಲಿ? ಪ್ರಾರ್ಥನೆ ವಿಷಯದಲ್ಲಿ, ಸುವಾರ್ತೆ ವಿಷಯದಲ್ಲಿ, ದೇವರ ಸೇವೆ ಮಾಡುವಂಥ ವಿಷಯದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದು ಒಂದಾಗಿದ್ದು ದೇವರ ಸೇವೆ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಹಾಗಂತ ಒಬ್ಬರೇನಾ? ತಂದೆ ಮಗ ಯೇಸು ಕ್ರಿಸ್ತರು ಒಂದಾಗಿದ್ದೀವಂದರೆ ಒಗ್ಗಟ್ಟಾಗಿದ್ದಾರೆ ಕೆಲಸದಲ್ಲಿ, ಎಲ್ಲ ರೀತಿಯಲ್ಲಿ. ಹಾಗಂತ ಒಬ್ಬರಲ್ಲ. ಹಳೆ ಒಡಂಬಡಿಕೆ ಕೂಡ ನೋಡೋಣ. ಯೆಶಾಯನ ಗ್ರಂಥ 42ನೇ ಅಧ್ಯಾಯ. ಯೆಶಾಯನ ಗ್ರಂಥ 42ನೇ ಅಧ್ಯಾಯ 1ನೇ ವಚನ. ಅನೇಕ ಸಾರಿ ಈ ಅಂಶಗಳನ್ನು ಮಾತನಾಡಿದ್ದೀವಿ. ಆದರೂ ಕೂಡ ಅವಾಗವಾಗ ಇಂಜೆಕ್ಷನ್ ಕೊಡ್ತಾ ಇರಬೇಕು, ಅದಕ್ಕೆ ಮಾತಾಡ್ತಾ ಇದ್ದೀವಿ ಪ್ರಿಯರೇ. ಇಗೋ ನನ್ನ ಸೇವಕನು, ಇವನಿಗೆ ನಾನೇ ಆಧಾರ, ಇವನು ನನಗೆ ಇಷ್ಟನು, ನನ್ನ ಪ್ರಾಣ ಪ್ರಿಯನು. ಯಾರನ್ನು ಕುರಿತು ಹೇಳಿದ್ದಾರೆ ಅಂತ ನೋಡುವಾಗ ಯೇಸು ಕ್ರಿಸ್ತರನ್ನು ಕುರಿತು.
ಯೇಸು ಕ್ರಿಸ್ತರನ್ನು ಇಗೋ ನನ್ನ ಸೇವಕನು. ಯಾರು ಹೇಳುವಂಥ ಮಾತು ಅಂತ ನೋಡುವಾಗ ತಂದೆಯಾದ ಸರ್ವೇಶ್ವರನಾಗಿರುವಂಥ ದೇವರು ಹೇಳ್ತಾನೆ, ಇಗೋ ನನ್ನ ಸೇವಕನು, ಇವನಿಗೆ ನಾನೇ ಆಧಾರ, ಇವನು ನನಗೆ ಇಷ್ಟನು, ನನ್ನ ಪ್ರಾಣ ಪ್ರಿಯನು, ಇವನಲ್ಲಿ ನನ್ನ ಆತ್ಮವನ್ನು ಇರಿಸಿದ್ದೇನೆ. ಇವನು ಅನ್ಯ ಜನಗಳಲ್ಲಿ ಸದ್ಧರ್ಮವನ್ನು ಪ್ರಚುರಪಡಿಸುವನು. ಇವನು ಕೂಗಾಡುವುದಿಲ್ಲ, ಆರ್ಭಟಿಸುವುದಿಲ್ಲ, ಬೀದಿಗಳಲ್ಲಿ ಇವನ ಧ್ವನಿಯೇ ಕೇಳಿಸುವುದಿಲ್ಲ. ಜಜ್ಜಿದ ದಂಟನ್ನು ಮುರಿದು ಹಾಕದೆ, ಕಳೆಗುಂದಿದ ದೀಪವನ್ನು ನಂದಿಸದೆ, ಸದ್ಧರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವನು. ಲೋಕದಲ್ಲಿ ಸದ್ಧರ್ಮವನ್ನು ಸ್ಥಾಪಿಸುವ ತನಕ ಇವನು ಕಳೆಗುಂದಿದೆಯೂ ಜಜ್ಜಿ ಹೋಗದೆಯೂ ತನ್ನ ಕಾರ್ಯದಲ್ಲಿ ನಿರತರಾಗಿರುವನು. ಅಂದರೆ ತಂದೆಯಾದ ದೇವರು ಈತನನ್ನು ಕಳಿಸ್ತಾನಂತೆ. ಈತನು ನನ್ನ ಪ್ರಾಣಪ್ರಿಯನು, ನನಗೆ ಇಷ್ಟನು, ನನ್ನ ಪ್ರಾಣಪ್ರಿಯನು, ಈತನಲ್ಲಿ ನನ್ನ ಆತ್ಮವನ್ನು ಇರಿಸುವೆನು ಅಂತ ಹೇಳ್ತಾನೆ. ಈತನಲ್ಲಿ ನನ್ನ ಆತ್ಮವನ್ನು ಇರಿಸುವನಂತಂದರೆ ಈತನಲ್ಲಿ ಪವಿತ್ರ ಆತ್ಮನನ್ನು ಕಳಿಸುತ್ತೇನಂತ ಹೇಳ್ತಾರೆ. ಆತನೇ ಯೇಸು ಕ್ರಿಸ್ತರು, ಆತನೇ ಸೇವಕನಾಗಿ ಬಂದಿದ್ದಾನೆ. ಪರಲೋಕದಲ್ಲಿ ದೈವಕುಮಾರನಾಗಿರುವಂಥ ಈತನು ಸೇವಕನಾಗಿ ಬಂದಿದ್ದಾನೆ, ಅಂದರೆ ದಾಸನಾಗಿ ಬಂದಿದ್ದಾನೆ, ಅಂದರೆ ಮನುಷ್ಯನಾಗಿ ಬಂದಿದ್ದಾನೆ. ಬಂದಂಥ ಈತನು ದಾಸನ ಸ್ವರೂಪವನ್ನು ಧರಿಸಿಕೊಂಡು ಬಂದಿದ್ದಾನೆ. ದೇವರ ಪ್ರತಿರೂಪವಾಗಿರುವ ಈತನು, ದೇವರ ಜೊತೆಯಲ್ಲಿ ಇದ್ದಂಥ ಈತನು, ಅಂದರೆ ಪ್ರಭು ದಾಸನಾಗಿ ಸೇವಕನಾಗಿ ಬಂದು ನಮ್ಮೆಲ್ಲರಿಗೋಸ್ಕರ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದಾನೆ. ಈತನು ಪ್ರಿಯರ ದೇವರ ಮಕ್ಕಳೇ, ದೇವರ ಬಳಿಯಲ್ಲಿ ಇದ್ದಾತನು ಈತನ ಮೂಲಕ ಟೋಟಲ್ ಜಗತ್ತನ್ನು ಉಂಟು ಮಾಡಿದ್ದಾನೆ. ಈತನು ಪ್ರಧಾನ ಶಿಲ್ಪಿಗಾರನು, ಈತನು ಮಹಾಶಕ್ತನು, ದೇವರ ಮಗನಾದ ದೇವರು ಆತನು ದೇವರು. ಆತನ ಮೂಲಕ ನಮಗೆ ರಕ್ಷಣೆ ಇದೆ, ಆತನ ಮೂಲಕ ಪಾಪ ಕ್ಷಮಾಪಣೆ ಇದೆ, ಆತನ ಮೂಲಕ ನಮಗೆ ನಿತ್ಯ ಜೀವ ಪರಲೋಕ ಇದೆ. ಆ ಪರಲೋಕವನ್ನು ಪಡ್ಕೊಳ್ಬೇಕಾದ್ರೆ ಮಾರ್ಗ ಯೇಸು ಕ್ರಿಸ್ತರನ್ನು ಬಿಟ್ಟರೆ ಗತಿ ಇಲ್ಲ. ಯೇಸು ಕ್ರಿಸ್ತರ ಬಿಟ್ಟರೆ ಜಗತ್ತಿಗೆ ಗತಿ ಇಲ್ಲ ಪ್ರಿಯರೇ. ಆತನೇ ಮಾರ್ಗ, ಜೀವವು, ಸತ್ಯವು. ಆದ್ದರಿಂದ ಪ್ರಿಯರ ದೇವರ ಮಕ್ಕಳಿಗೆ ದೇವರನ್ನು ತಿಳ್ಕೊಳ್ಳೋಣ, ಅರ್ಥ ಮಾಡಿಕೊಳ್ಳೋಣ, ಭಕ್ತಿಯಿಂದ ಜೀವಿಸೋಣ, ದೇವರ ಸೇವೆಯನ್ನು ಮಾಡೋಣ, ದೇವರ ಪ್ರೀತಿಯನ್ನು ಅನೇಕರಿಗೆ ಸಾರಿ ಈ ಜೀವಿತ ಕಾಲ ಮುಗಿಸಿಕೊಳ್ಳೋಣ ಪ್ರಿಯರೇ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.